ಇದು ತುಂಬ ಖುಷಿನೇ. ಯಾಕಂದರೆ ಅನೇಕ ನಟರುಗಳು ಇನ್ನೂ ರಜನಿ ಸರ್ ಜೊತೆ ನಟನೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇದ್ದಾರೆ. ಖಂಡಿತ 3D ಸಿನಿಮಾ ಅನ್ನೋದಕ್ಕಿಂತ ನಮಗೆ ನಾರ್ಮಲ್ ಸಿನಿಮಾನೇ ಬರಬೇಕು. UI ಬಂದ್ಬಿಟ್ಟು ನಾವು ನಿರೀಕ್ಷೆಯಲ್ಲಿದ್ದೀವಿ. ಈಗ 1ನೇ ತಾರೀಕಿಂದ 30ನೇ ತಾರೀಕು ತನಕ ಇದೆ. ಅದರಲ್ಲಿ ವಿಶೇಷ ದಿನಗಳಿದ್ದಾವೆ. ಅಲ್ಲಿ ಎಲ್ಲ ಅಭಿಮಾನಿಗಳಿಗೂ ಚಿತ್ರೀಕರಣಕ್ಕೆ ಭಾಗವಹಿಸಿ ಅಂತ ಕರೆಸಿದ್ರು. ಈಗ 9 ವರ್ಷಗಳ ನಂತರ ಉಪ್ಪಿಟ್ಟು ನಂತರ UI ಅಂದಾಗ ಒಂದು ವಿಶೇಷ ವಿಭಿನ್ನತೆ ಅದರಲ್ಲಿ ತೋರಿಸ್ತಾ ಇದ್ದಾರೆ. ಪೋಸ್ಟರ್ಗಳು ಸೌಂಡ್ ಆಫ್ UI ಅಂತ ಕೊಟ್ಟಿದ್ದಾರೆ. ಹಂಗೇರಿಯಾದಲ್ಲಿ ಇದು ಮಾಡಿದ್ದಾರೆ ಸಾಂಗು. ಅದು ಅತಿ ಶೀಘ್ರದಲ್ಲಿ ಅಕ್ಟೋಬರಲ್ಲಿ ತೆರೆ ಕಾಣಲಿಕ್ಕೆ ಇದು ಮಾಡ್ತಾಯಿದ್ದಾರೆ ಹಾಡುಗಳನ್ನು. ಮತ್ತು ಅದೇ ತಿಂಗಳಲ್ಲಿ ಸಿನಿಮಾನೂ ಬಿಡುಗಡೆ ಮಾಡಲಿಕ್ಕೆ ಘೋಷಣೆ ಮಾಡಿದ್ದಾರೆ ಉಪ್ಪಿ ಅಣ್ಣವರು. ಆ ರೀತಿ ನಾವು ದಾವಣಗೆರೆ ಜಿಲ್ಲಾ ಅಭಿಮಾನಿಗಳ ಕಡೆಯಿಂದ ತುಂಬ ನಿರೀಕ್ಷೆ ಇದೆ. ಎಲ್ಲ ಕಡೆಯೂ ನಿರೀಕ್ಷೆ ಇದೆ, ತುಂಬ ನಿರೀಕ್ಷೆ ಇದೆ. ನೋಡಬೇಕು ಸಿನಿಮಾ ಬರಬೇಕನ್ನೋದನ್ನೇ ನಾವು ಕಾತುರದಿಂದ ಕಾಯ್ತಾ ಇದ್ದೀವಿ ಎಲ್ಲರೂ. ಅದೇ ರೀತಿ ಇನ್ನೊಂದು ವಿಶೇಷ ಏನಂದರೆ, ನಿನ್ನೆ ನಮ್ಮ ತಮಿಳು ಸೂಪರ್ ಸ್ಟಾರ್ ಜೊತೆ ನಮ್ಮ ಕನ್ನಡ ರಿಯಲ್ ಸ್ಟಾರ್ ಅವರು ಕೂಲಿ ಚಿತ್ರದಲ್ಲಿ ಅಭಿನಯಿಸ್ತೀವಿ ಅಂತೇಳಿ ಒಂದು ಮಾಧ್ಯಮದಲ್ಲಿ ಪೋಸ್ಟರ್ನ ವ್ಯಕ್ತಪಡಿಸಿದ್ದಾರೆ. ಇವರು ಅಲ್ಲಲ್ಲ, ಇದು ತುಂಬ ಖುಷಿನೇ. ಯಾಕಂದರೆ ನಮ್ಮ ರಜನಿ ಸರ್ ಜೊತೆಗೆ ನಟರು ನಟನೆ ಮಾಡಿದ್ದಾರೆ. ನಮಗೆ ಹೆಮ್ಮೆ ಅಂದರೆ, ನಮ್ಮ ತಮಿಳು ಸೂಪರ್ ಸ್ಟಾರ್ ರಜನಿ ಸರ್ ಜೊತೆಗೆ ನಮ್ಮ ಕನ್ನಡದ ರಿಯಲ್ ಸ್ಟಾರ್ ಮತ್ತು ನಿರ್ದೇಶಕರು ನಟನೆ ಮಾಡ್ತಾಯಿದೆ ಅಂದರೆ ನಮಗೆ ಅತಿ ಹೆಚ್ಚು ಸಂತೋಷ, ಹೆಮ್ಮೆ. ನಮ್ಮ ಕರ್ನಾಟಕಕ್ಕೆ ನಮ್ಮ ತುಂಬ ಹೆಮ್ಮೆ ಪಡುವಂಥ ಒಂದು ವಿಷಯ. ಅನೇಕ ನಟರುಗಳು ಇನ್ನೂ ರಜನಿ ಸರ್ ಜೊತೆ ನಟನೆ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಇದ್ದಾರೆ. ಆದರೆ ಬಯಸದ ಬಂದ ಭಾಗ್ಯ ಉಪ್ಪಿ ಸಾರಿಗೆ. ನಾವು ನಿರೀಕ್ಷೆಯಲ್ಲಿದ್ದೀವಿ. ಈಗ 1ನೇ ತಾರೀಕಿಂದ 30ನೇ ತಾರೀಕು ತನಕ ಇದೆ. ಅದರಲ್ಲಿ ವಿಶೇಷ ದಿನಗಳಿದ್ದಾವೆ. ಹಬ್ಬ ದಿನಗಳು ಬೇರೆ ಬರ್ತಾ ಇದೆ. ಹಾಗಾಗಿ ನೋಡೋಣ ಯಾವ ವಿಶೇಷ ದಿನ, ಯಾವ ಒಳ್ಳೆಯ ದಿನ. ಸೆಪ್ಟೆಂಬರ್ 18 ಅವರ ಜನ್ಮದಿನ. ಅದೇ ರೀತಿ ಅಕ್ಟೋಬರ್ 18 ಸಿನಿಮಾ ಬಿಡುಗಡೆ ಆಗ್ಬೋದು ಅನ್ನೋದು ನಮ್ಮ ಒಂದು ಬಯಕೆ. ಅನ್ನೋದನ್ನು ವಿಶೇಷವಾಗಿ ನಾವು ಬಯಸ್ತಾ ಇದ್ದೀವಿ. ಕಡೆ ಸಾರಿ ನಮಗೆ ಸರ್ ಹಿಂದೂ ವರ್ಷ ನಮ್ಮಲ್ಲಿ UI ಮುಹೂರ್ತಕ್ಕೆ ಬಂಡೆ ಮಾಂಕಾಳಮ್ಮ ದೇವಸ್ಥಾನಕ್ಕೆ ಎಲ್ಲ ಜಿಲ್ಲಾ ಅಭಿಮಾನಿಗಳನ್ನು ಆಹ್ವಾನಿಸಿದರು. ನಾವುಗಳು ಮುಹೂರ್ತ ಸಮಾರಂಭದಲ್ಲಿ ಭಾಗಿಯಾಗಿದ್ದು, ಅದಾಗಿದ್ದ ನಂತರ ಮತ್ತೆ ನಮಗೆ UI ಚಿತ್ರೀಕರಣ ಮಿನರ್ವನ್ ಮಿಲ್ ಅಲ್ಲಿ ಎಲ್ಲ ಅಭಿಮಾನಿಗಳಿಗೂ ಚಿತ್ರೀಕರಣಕ್ಕೆ ಭಾಗವಹಿಸಿ ಅಂತ ಕರೆಸಿದರು. ಅದು ಒಂದು ಭಾಗವಹಿಸಿದ ನಂತರ ಮತ್ತೆ ನಾವು ಈಗ ನೆಕ್ಸ್ಟ್ ಸೆಪ್ಟೆಂಬರ್ 18ಕ್ಕೆ ಜನ್ಮದಿನಕ್ಕೆ ನಾವು ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಇಲ್ಲ ಅದಕ್ಕಿಂತ ಮುಂಚಿತವಾಗಿ ಹೋಗಿ ಒಂದು ಭೇಟಿ ಆಗಬೇಕು, ಅಣ್ಣನಿಗೆ ಶುಭ ಹಾರೈಸಬೇಕು. ಮತ್ತು UI ಸಿನಿಮಾ ಬಿಡುಗಡೆ ಆಗಿದ ನಂತರ ಅದೊಂದು ಸಂಭ್ರಮ ಆಚರಿಸ್ಬೇಕಂತ ಒಂದು ಬಯಕೆ. ನೋಡಿ, ಈಗ ಹೆಚ್ಚಿನ ಆಸಕ್ತಿಯಲ್ಲಿ ನಾವು ಅಭಿಮಾನನ ತೋರಿಸಿದ್ರೆ ಅದು ಸಾಲದು ಅವರಲ್ಲಿ. ನಮ್ಮಲ್ಲಿ ಇರತಕ್ಕಂಥದ್ದು ನಾವೊಂದು ಚಿಕ್ಕದಾಗಿ ನಮ್ಮಲ್ಲಿ ಆಗ್ತಕ್ಕಂಥ ಒಂದು ಚಿಕ್ಕ ಒಂದು ಫ್ಲೆಕ್ಸ್, ಒಂದು ಬ್ಯಾನರು, ಈಗ ಪಟಾಕಿ, ಹಣ್ಣು ಹಂಪಲು, ತಿಂಡಿ, ಊಟಗಳೆಲ್ಲ ಹಂಚ್ತಾ ಬಂದಿದ್ದಾರೆ. ರಕ್ತದಾನನೂ ಮಾಡಿದ್ದಾರೆ, ವಿಶೇಷವಾಗಿ ಎಲ್ಲ ಮಾಡಿದ್ದಾರೆ. ನೋಡೋಣ ದೇವರು ಯಾವ ಥರ ಆಸಕ್ತಿ ಕೊಡ್ತಾನೋ ಆ ರೀತಿ ಒಂದು ಸಂಭ್ರಮಾಚರಣೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ನಮ್ಮ ಜಿಲ್ಲೆಯಿಂದ. ಖಂಡಿತ ನಾವುಗಳು ಅಂತಲ್ಲ, ವಿಶ್ವನೇ ಒಂದು ಕಾಯ್ತಾ ಇದೆ ಸಿನಿಮಾ UI ಬರಬೇಕು ಅನ್ನೋದನ್ನು. ಇಲ್ಲ, ಖಂಡಿತ 3D ಸಿನಿಮಾ ಅನ್ನೋದಕ್ಕಿಂತ ನಮಗೆ ನಾರ್ಮಲ್ ಸಿನಿಮಾನೇ ಬರಬೇಕು UI ಬಂದ್ಬಿಟ್ಟು. ಯಾಕಂದರೆ ಅದೇ ನಮಗೆ ಒಂದು ಅಭಿಪ್ರಾಯ. 3D ಅಂದರೆ ಈಗ ಅನೇಕ ಸಿನಿಮಾಗಳು ಬಂದಿದ್ದಾವೆ, ಹೋಗಿದ್ದಾವೆ, ಅಷ್ಟು ಅಪೇಕ್ಷೆ ಪಟ್ಟಿಲ್ಲ. ನಮಗೆ ನಾರ್ಮಲ್ ಸ್ಕ್ರೀನಲ್ಲಿ ಏನು ಬರ್ತಕ್ಕಂಥ ಸಿನಿಮಾ ಇದೆಯಲ್ಲ, ಅದೇ ಆ ಸಿನಿಮಾನೇ ನಮಗೆ UI ತೆರೆಯಲ್ಲಿ ಕಾಣಬೇಕಂತ ಬಯಕೆ. ಉಪ್ಪಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಸರಳತೆಯ ಒಂದು ವ್ಯಕ್ತಿತ್ವ ಉಪ್ಪಿ ಸರ್ದು. ಎಲ್ಲ ನಟರನ್ನ ಸ್ಪಂದಿಸ್ತಾ ಬೆಳೀಲಿಕ್ಕೆ ಅವಕಾಶಗಳನ್ನು ಮಾಡುತ್ತಾ ಬಂದಿದ್ದಾರೆ. ಅದಕ್ಕಿಂತ ದೊಡ್ಡ ವ್ಯಕ್ತಿತ್ವ ಇನ್ನೇನು ಬೇಕು ನಮ್ಮ ಕನ್ನಡ ಚಿತ್ರ. ನಮ್ಮ ನಟ ಮತ್ತು ವಿಶ್ವದ 50 ಟಾಪ್ ನಿರ್ದೇಶಕ ಸ್ಥಾನದಲ್ಲಿ 17ನೇ ಸ್ಥಾನದಲ್ಲಿ ನಮ್ಮ ನಟರಾದಂಥ ನಮ್ಮ ಉಪ್ಪಿ ಸರ್ ಅವರು. ಅದಕ್ಕಿಂತ ದೊಡ್ಡ ಹೆಮ್ಮೆ ನಮಗೆ ಇನ್ನೇನು ಬೇಕಾಗಿಲ್ಲ. ಅದೇ ಒಂದು ನಮಗೆ ಭಾಗ್ಯ ಅಲ್ವಾ, ನಮಗೆ ಅಭಿಮಾನಿಗಳಿಗಾಗಲಿ, ನಮ್ಮ ಕನ್ನಡ ಚಿತ್ರರಂಗಕ್ಕಾಗಲಿ, ನಮ್ಮ ಕರ್ನಾಟಕ ಚಿತ್ರ ವಾಣಿಜ್ಯ ಮಂಡಳಿಗೂ ಆಗಲಿವೆ. ಹೌದಾ ಹೇಳ್ರಾ ಸರ್? ತುಂಬ ಹೆಮ್ಮೆ, ನಮಗೆ ಸಂತೋಷ ಆಗುತ್ತೆ. ಅದನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ನಾವು ಅದನ್ನು ಬಯಸ್ತಾ, ನಾವು ಹಾರೈಸ್ತಾ ನಡಿಬೇಕನ್ನೋದು ನಮ್ಮ ಬಯಕೆ.